ಡಿ.ಕೆ. ಶಿವಕುಮಾರ್ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಮಾಡ್ತಾರೆ. ಸೊ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆಗಳಿಂದ ಅವರ ಅಭಿಮಾನಿಗಳು ಲೋಕಭವನಕ್ಕೆ ಬಂದಿದ್ದಾರೆ. ಸೊ ನಮ್ಮ ಜೊತೆಗೆ ಹೊಸಕೋಟೆಯಿಂದ ಬಂದಂತಹ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಎಲ್ಲಿಂದ ಬಂದಿರೋದು ಸರ್ ನೀವು? ನಾವು ಹೊಸಕೋಟೆಯಿಂದ ಬಂದಿದ್ದೀವಿ ಸರ್, ಪ್ರಭಾಕರ್ ಅಂತ. ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮತ್ತು ಡಿ.ಕೆ. ಸಾಹೇಬರು ಭಾಳ ಪಟ್ಟ ಶಿಷ್ಯರು ನಾವೆಲ್ಲ. ಭಾಳ ನಮ್ಗೆ ಹೆಮ್ಮೆ, CM ಆಗ್ತಾ ಇರೋದ್ರಿಂದ ಭಾಳ ಹೆಮ್ಮೆ ಆಗಿದೆ. ಇವಾಗ ಅವ್ರಿಗೆ ಘೋಷಣೆ ಆಗ್ತಾನೆ ಮಳೆ ಭಾಳ ಸಂತೋಷವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಮಳೆ ಬೀಳ್ತಾ ಇದೆ. ಅವರು ಇದೇ ರೀತಿ ಇವಾಗ ಮಳೆ ಸರ್, ಡಿ.ಕೆ. ಶಿವಕುಮಾರ್ CM ಆಗಬೇಕು ಅನ್ನೋಂಥದ್ದು ತುಂಬ ವರ್ಷದ ಕನಸು. ಅವ್ರ ಕನಸೀಗ ನನಸಾಗ್ತಿದೆ, ಏನು ಹೇಳ್ತೀರಿ? ಇಲ್ಲ ಸರ್, ಅವ್ರಿಗೆ ತುಂಬ ವರ್ಷದಿಂದ ಭಾಳ ಕನಸಿತ್ತು, ಇದು CM ಆಗಬೇಕು, ಇದು ನಮ್ಮ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತ ಭಾಳ ಸಂತೋಷವಾಗಿತ್ತು. ಇವಾಗ ಕನಸು ಅದು ಈಡೇರಿಸಿದೆ. ನಮ್ಮ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡಿ ಅದರಿಂದ ಭಾಳ ಸಂತೋಷವಾಗಿದೆ. ಸರ್, ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಸರ್? ಏನು ಹೇಳ್ತೀರಿ ಅವರ ಹೋರಾಟ, ಅವರ ನಾಯಕತ್ವದ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಸರ್, ನಮಗೆ SM ಕೃಷ್ಣನ್ ಕಾಲದಾಗಿಂದ, ಬಂಗಾರಪ್ಪನ ಕಾಲದಲ್ಲಿ ಮಿನಿಸ್ಟರ್ ಆದಾಗಿನಿಂದ ನಮಗೆ ಬಂಧನ ಖಾತೆ ಮಿನಿಸ್ಟರ್ ಆಗಿದ್ದರು ಅವರು. ಅವತ್ತಿಂದ ನಮಗೆ ಭಾಳ ಆತ್ಮೀಯರು, ಭಾಳ ನಮಗೆ ಗುರುಗಳಿದ್ದಂಗೆ ಕಾಂಗ್ರೆಸ್ನಲ್ಲಿ. ನಮಗೆ ಗುರುಗಳಿದ್ದಂಗೆ, ಅದರಿಂದ ಅವ್ರನ್ನ ಫಾಲೋಅಪ್ ಮಾಡ್ತೀವಿ. ರಾಜಕಾರಣ ಹೆಂಗೆ ಮಾಡಬೇಕು ಅನ್ನೋದು ಅವ್ರ ಹತ್ರ ನಾವೆಲ್ಲ ಕಲಿಬೇಕಾಗಿದೆ. ಯೂತ್ತು ಭಾಳ ಶ್ರಮಜೀವಿ. ಕಾಂಗ್ರೆಸ್ಸು ಅಂದರೆ ಅಷ್ಟೇ ಪ್ರೀತಿ, ಕರ್ನಾಟಕ ಜನಕ್ಕೂ ಅಷ್ಟೇ ಪ್ರೀತಿ, ಅಭಿಮಾನಿಗಳಿಗೂ ಅಷ್ಟೇ ಪ್ರೀತಿ ಇದೆ ಸರ್. ಸರ್, ನೀವೆಲ್ಲಿಂದ ಬಂದಿರೋದು, ಏನು ಹೇಳ್ತೀರಿ ಸರ್? ಅವ್ರೀಗ ಸಾಕಷ್ಟು ಹೋರಾಟ, ತುಂಬ ವರ್ಷದ ಕನಸು ಕಂಡಿದ್ರು. ಅದರಲ್ಲೇ 2023ರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದಿತ್ತು. ಸೊ ಕೊನೆ ಕ್ಷಣದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತ್ತು. ಸೊ 3 ವರ್ಷಗಳ ಬಳಿಕ ಈಗ ಆ ಒಂದು ಕನಸು ನನಸಾಗ್ತಿದೆ, ಏನು ಹೇಳ್ತೀರಿ? ಸರ್, ನಾವು ಹೊಸಕೋಟೆ ತಾಲೂಕಿನಿಂದ ಬಂದಿದ್ರಿ. ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರವಿಕುಮಾರ್ ಅಂತ. ನಾವು ಕಟ್ಟ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನಿಗಳು, ಅದೇ ರೀತಿ ತಾಲೂಕು ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರ ಕಟ್ಟ ಅಭಿಮಾನಿಗಳು. ಅವ್ರಿಗೂ ಶುಭವಾಗಲಿ, ಇವತ್ತು ಮುಖ್ಯಮಂತ್ರಿ ಆಗ್ತಾವ್ರೆ. ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೂ ಡಿ.ಕೆ. ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ ಅವರು ಒಬ್ಬರು ಮಂತ್ರಿ ಆಗಲಿ ಅಂತ ಶುಭ ಕೋರ್ತಾ, ಇವತ್ತು ಅವ್ರದ್ದು ಏನು ಕನಸಿತ್ತು 23ರಲ್ಲೇ ಅವರು ಪಾರ್ಟಿನ ಏನು 136 ಸೀಟ್ ತಗೊಂಬಂದಿದ್ರು, ಅವತ್ತೇ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಮಾನ್ಯ ಸಿದ್ದರಾಮಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಅದು ಏನು ಇಬ್ಬರು ಮಧ್ಯೆ ಒಡಂಬಡಿಕೆ ಆಗಿತ್ತು, ಅದರಂತೆ ಇವತ್ತು 3 ವರ್ಷ ಅವರು ಆಡಳಿತ ಮಾಡಿ ಒಳ್ಳೆ ಆಡಳಿತ ಮಾಡಿದ್ದಾರೆ. ಅದೇ 2 ವರ್ಷ ಉಳಿದಿರೋ ಅವಧಿಗ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಿಟ್ಕೊಟ್ಟಿದ್ದಾರೆ. 28ಕ್ಕೂ ಅವರೇ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅಂತ ಹೇಳೋ ಒಂದು ನಂಬಿಕೆ ನಮಗಿದೆ. ನಿಮಗೂ ಕೂಡ ಲೋಕಭವನ ಒಳಗಡೆ ಹೋಗ್ಲಿಕ್ಕೆ ಪಾಸ್ ಸಿಕ್ಕಿದೆ ಸರ್, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬ ಖುಷಿಯಾಗಿದೆ. ಅವ್ರು 40 ವರ್ಷದ ಶ್ರಮ ಇವತ್ತು ಖುಷಿಯಾಗಿದೆ. ವಿರೋಧ ಪಾರ್ಟಿಗಳು ಅವ್ರಿಗೆ ಏನು ತೊಂದರೆ ಕೊಟ್ಟು ಜೈಲು ಕಳಿಸಿದ್ರು, ಅವತ್ತಿನಿಂದ ಪಾರ್ಟಿ ಬಿಡದ ಕಾಂಗ್ರೆಸ್ಸಿನ ಕಟ್ಟಾಳು ಆಗಿ ನಿಂತು ಇವತ್ತು ಕಾರ್ಯಕರ್ತರಾಗಿ ಇವತ್ತು ಮುಖ್ಯಮಂತ್ರಿ ಆಗಿರೋದು ನಮ್ಗೆ ತುಂಬ ಖುಷಿ ಇದೆ ಸರ್. ಸೊ ಇದಿಷ್ಟು ಕೂಡ ಹೊಸಕೋಟೆಯಿಂದ ಬಂದಂತಹ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.